ನಾವು ನನ್ನ ಬರ್ತಡೇಗೋಸ್ಕರ ಊಟಕ್ಕೆ ಕರೆದಿದ್ದು ಎಲ್ಲ ಊಟ ಮಾಡಿದೆ. ಅಲ್ಲಿ ಲೋಕಾಭಿರಾಮನವಾಗಿ ಚರ್ಚೆ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನು ರೆಗ್ಯುಲರಾಗಿ ಒಂದು ಕಡೆ ಸೇರಿದಾಗ ರಾಜಕಾರಣಿಗಳು ಏನು ಸಾಧಕ ಬಾಧಕ ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲೇನು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ. ಎಲ್ಲ ಎಮ್ ಎಲ್ ಎಗಳು ಬಂದಿದ್ದರು, ಸುಮಾರು ಜನ ಹಿರಿಯರು ಬಂದಿದ್ದರು ಆಶೀರ್ವಾದ ಮಾಡಲಿಕ್ಕೆ. ಎಲ್ಲ ಒಂದು ಸುಮಾರು ಜನ ಮಂತ್ರಿಗಳು ಕೂಡ ಪಾಪ ಬಂದಿದ್ದರು. ಮಂತ್ರಿಗಳು ಅವರು ಈ ಬಣದ ಪರವಾಗಿ ಏನು ಬಂದಿರಲಿಲ್ಲ. ಮಂತ್ರಿಗಳು ಬಂದಿದ್ದು ನನಗೆ ವಿಶ್ ಮಾಡೋಕ್ಕೆ ಬಂದಿದ್ರು. ನಾನು ಕರೆದಿದ್ದೆ, ಕೆಲವು ಮಂತ್ರಿಗಳು ಕರೆದಿದ್ದೆ, ಎಲ್ಲರೂ ಕರೆದಿದ್ದೆ. ಸುಮಾರು ಜನ ಅವ್ರು ಯಾರೋ ಕೆಲವ್ರು ಬರಲಿಲ್ಲ, ಕೆಲವ್ರು ಬಂದಿದ್ರು. ಅಷ್ಟು ಬಿಟ್ಟರೆ ಅಲ್ಲೇನು ಬಣದ ರಾಜಕೀಯ ಏನಿಲ್ಲ. ಅಲ್ಲಿ ಸುಮ್ಮನೆ ಜನರಲ್ಲಾಗಿ ಚರ್ಚೆ, ಊಟಕ್ಕೆ ಸೇರಿದಾಗ ಎಮ್ ಎಲ್ ಎಗಳು ಚರ್ಚೆ ಆಗಲ್ವಾ, ಹಂಗೆ ಚರ್ಚೆ ಆಯಿತು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ನೀವು ಮಾತ್ರ ಸೇರಿದ್ದು ಸರ್, ಸಿದ್ದರಾಮಯ್ಯನವರಿಗೆ ಒಂದು ಸಣ್ಣ ಕಸಿವಿಸಿ ತಂದಿಟ್ಟಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ. ನೋಡ್ರಿ, ಇದೆಲ್ಲ ಸುಮ್ಮನೆ ಇವೆಲ್ಲ ನೀವು ಮಾಧ್ಯಮದವ್ರ ಸೃಷ್ಟಿ ಅಷ್ಟೇ. ಅವ್ರ ಪರ ಹೆಚ್ಚಾಯ್ತದೆ, ಇವ್ರ ಪರ ಕಡಿಮೆ ಆಯ್ತದೆ ಅಂತಕ್ಕಂಥ ಚರ್ಚೆ ಎಲ್ಲೂ ಇಲ್ಲ. ನಾವು ಹೇಳಿರ್ತಕ್ಕಂಥದ್ದು ಇದಕ್ಕೊಂದು ಇತಿಶ್ರೀ ಆಡಿ ಅಂತಕ್ಕಂಥದ್ದು ಅಷ್ಟೇ. ಬಿಟ್ಟರೆ ಇದು ಮುಂದೆ ನಮಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದಲ್ಲ. ಈಗ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ನಮಗೆ ಇದು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಏನಾರು ಒಂದು ಇತ್ಯರ್ಥ ಮಾಡಿ ಹೇಳ್ಬಿಡಿ. ಅವ್ರು ನಮ್ಮದು ಇವ್ರು ನಿಮ್ಮದು ಅನ್ನೋದು ಬದಲು ಯಾರೋ ಇಂತ ನೋಡಪ್ಪ ಹಿಂಗಿದೆ, ನೀವು ಇನ್ನು 2 ವರ್ಷ ಹೋಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ಪಕ್ಷಕ್ಕೂ ಒಳ್ಳೇದಾಗಲಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಅಷ್ಟೇ. ಅಲ್ಲಲ್ಲ, ಪ್ರಸ್ತಾಪ ಯಾರೂ ಮಾಡಿಲ್ಲ ರೀ, ಲೋಕಾಭಿರಾಮವಾಗಿ ಚರ್ಚೆ ಅಷ್ಟೇ. ಇಲ್ಲ, ಶಾಸಕರಲ್ಲಿ ಅಭಿಪ್ರಾಯ ಏನು ಅಂದರೆ ಇದಕ್ಕೊಂದು ಅಂತಿಮ ರೂಪ ಎಳಿಬೇಕು ಹೈಕಮಾಂಡು ಅಂತಕ್ಕಂಥದ್ದು ಅಷ್ಟೇ. ನೀವು ಯಾರನ್ನ ಇಟ್ಕೋತೀರಾ, ಯಾರನ್ನ ಮುಂದುವರಿಸ್ತೀರಾ ಅದು ಪ್ರಶ್ನೆ ಅಲ್ಲ. ಈ ಚರ್ಚೆಗೆ ಒಂದು ಅಂತಿಮ ರೂಪ ಕೊಡಿ ಅಂತ ಅಷ್ಟೇ. ನೀವು ಹೈಕಮಾಂಡ್ ಯಾರನ್ನಾರ ಇಟ್ಕೊಳ್ಳಿ, ಯಾರನ್ನಾರ ಮಾಡಿ, ಏನು ನೀವು ಮಾತಾಡಿದ್ದೀರಾ ಅದು ನಡ್ಸ್ಕೋತಿರೋ ಅಥವಾ ನೀವು ಮಾತಾಡಿದ್ದೀರೋ ಇಲ್ವೋ, ಇದು ಚರ್ಚೆಗೆ ಒಂದು ಫೈನಲ್ ಅಂತ ಬಂದ್ಬಿಡಲಿ. ಸುಮ್ಮನೆ ಇದರಿಂದ ಮುಜುಗರ. ಈಗ ಮುಂದೆ ZP ಬರ್ತಾಯಿದೆ, TP ಬರ್ತಾಯಿದೆ, ಸುಮಾರು ಚುನಾವಣೆಗಳು ಬರ್ತಾಯಿದ್ದಾವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ರೂಪ ಬೇಕಲ್ಲ ನಮಗೆ. ನಾವು ಜನಗಳ ಬಳಿ ಹೋದಾಗ ನಾವು ಎಲ್ಲಿ ಹೋದ್ರೂ ಇದೇ ಚರ್ಚೆ. ನೀವು ಮಾಧ್ಯಮದವರು ಇದನ್ನೇ ಕೇಳ್ತೀರಾ, ನಾವು ಯಾವ ಊರಿಗೆ ಹೋದ್ರೂ ನೀವು ಇದನ್ನೇ ಕೇಳ್ತೀರಾ, ಯಾವ ಹಳ್ಳಿಗೆ ಹೋದ್ರೂ ಇದನ್ನೇ ಕೇಳ್ತಾರೆ, ಏನಾಯಿತು ಅಂತ. ಅದಕ್ಕೆ ಒಂದು ಅಂತಿಮ ರೂಪ ಕೊಡಿ ಹೈಕಮಾಂಡು, ನೀವೇನಾದರೂ ಕೊಡಿ. ಇಷ್ಟೊಂದು ದೊಡ್ಡ ಮಟ್ಟದ ಶಾಸಕರು ಕೇಳ್ತಾ ಇದ್ರು ಕೂಡ ಹೈಕಮಾಂಡ್ ಯಾರು ಏನು ಕೇಳ್ತಾ ಇಲ್ಲ ರೀ. ಹೈಕಮಾಂಡ್ ಏನಾಯ್ತು ಅದ್ರ ಮನಸ್ಸಲ್ಲಿ ಗೊತ್ತಿಲ್ಲ. ನಾವು ಅಂತಿಮ ಯಾರು ಏನು ಇವ್ರ ಪರ ಅವ್ರ ಪರ ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅಂತಿಮವಾದಂಥ ತೆರೆ ಎಳೀರಿ. ಈ ಚರ್ಚೆ ನಿಲ್ಲಿಸಿ, ಇಲ್ಲಿಗೆ ಚರ್ಚೆ ನಿಂತುಬಿಡ್ಬೇಕು. ಈ ಚರ್ಚೆಯಿಂದ ನಮಗೆ ಸಾಕಷ್ಟು ಹಾನಿ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ಶಾಸಕರ ಅಭಿಪ್ರಾಯ. ನ್ಯಾಚುರಲ್ ಅಲ್ವಾ ಅದು, ನ್ಯಾಚುರಲ್ಲು. ಈಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಸಣ್ಣ ಕೆಟ್ಟ ಕೆಲಸದಿಂದನೇ ನಮಗೆ ಹಿನ್ನಡೆ ಆಗ್ಬೋದಲ್ವ, ಅದು ಆಗೋದು ಬೇಡ ಅಂತೇಳಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಕ್ಷೇತ್ರದಲ್ಲಿ. ಇದೊಂದು ಚರ್ಚೆಯಿಂದ ನಮಗೆಲ್ಲರಿಗೂ ಕೂಡ ಇರುಸು ಮುರುಸು ಆಗೋದು ಬೇಡ ಅಂತಕ್ಕಂಥದ್ದು ಅದ್ರ ಉದ್ದೇಶ ಅಷ್ಟೇ. ಇದನ್ನು ಈ ಅಭಿಪ್ರಾಯ ತೊಗೊಂಡು ಸರ್ ದೆಹಲಿಗೆ ಹೋಗೋದಕ್ಕೆ ಏನಾದ್ರು ನಿರ್ಧಾರ ಆಗಿದೆಯಾ? ಅದೆಲ್ಲ ದೆಹಲಿಗೆ ಹೋಗಿ ಅಲ್ಲೋಗಿ ಹೇಳೋವಂಥದ್ದು ಏನಿಲ್ಲ. ಈ ಅಭಿಪ್ರಾಯನೇ ಡೆಲ್ಲಿಯವ್ರಿಗೆ ಗೊತ್ತು, ಎಲ್ರಿಗೂ ಕೂಡ ಗೊತ್ತಿದೆ. ಅವರೇ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಯಾರು ಹೇಳಿದ್ರು ಗೊತ್ತಿಲ್ಲ. ಇಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಬರ್ತಡೇಗೆ ಲೀಡ್ ಮಾಡಿದ್ದೆ ಅಷ್ಟೇ, ಎಲ್ಲದಕ್ಕೂ ನಾನು ಲೀಡ್ ಮಾಡಲ್ಲ. ಆಡಳಿತದ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲ. ಆಡಳಿತದ ಮೇಲೆ ಪರಿಣಾಮ ಬೀರಲ್ಲ, ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಆಡಳಿತ ನಡೀತಾ ಇದೆ, ಆಡಳಿತದಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಸಾರ್ವಜನಿಕರು ಕೂಡ ಚರ್ಚೆಗೆ ಇಳಿದ್ಬಿಟ್ಟವ್ರು ಇದೇ ವಿಚಾರವಾಗಿ. ನೀವು ಮಾಧ್ಯಮದವರೇ ಮಾಡಿದ್ದು ಇದನ್ನು, ಸುಮ್ಮನೆ ಇದ್ದಿದ್ದ ಮಾಧ್ಯಮದವ್ರು ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಸಾರ್ವಜನಿಕರು ಚರ್ಚೆ ಮಾಡೋಕೆ ಮಾಡಿಬಿಟ್ಟಿದ್ದೀವಿ. ನಾವೆಲ್ಲಿ ಡೈಲಿಗೆ ಹೋಗಿದ್ದೆ? ನಾವೇದ್ಕೋ ಡೈಲಿಗೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಒಂದು ಬರ್ತಡೇ ಮಾಡ್ಕೊಂಡ್ರೆ ಅದಕ್ಕೂ ಬಣ ರಾಜಕೀಯ ಅಂತೀರಾ. ನಾವು ಏನು ಮಾಡುವ ಹೇಳಿ? 2028ಕ್ಕೆ ಚುನಾವಣೆ ಅಂದ್ರೆ ಸರ್ಕಾರ ಬರೋದು ಕಷ್ಟ ಆಗುತ್ತೆ, ಇತ್ಯರ್ಥ ಆಗದೆ ಅಂತ ತಾವು ಹೇಳಿದ್ರಿ. ಈ ಥರದ ಅಭಿಪ್ರಾಯ ಎಲ್ಲ MLA-ಗಳಲ್ಲೂ ಇದೆಯಾ? ಎಲ್ಲ MLA-ಗಳು, ಸಾಕಷ್ಟು ಜನ MLA-ಗಳಲ್ಲೂ ಕೂಡ ಅಭಿಪ್ರಾಯ ಇದೆ. ಇದು ಏನಾರ ಒಂದು ಅಂತಿಮವಾದಂಥ ರೂಪ ಕೊಡಬೇಕು ಹೈಕಮಾಂಡು ಅಂತಕ್ಕಂಥದ್ದು ಇದ್ರ ಉದ್ದೇಶ ಅಷ್ಟೇ. ಸರ್, ವಿರೋಧ ಪಕ್ಷದ ನಾಯಕರ ಆರೋಪ ಸಿದ್ದರಾಮಯ್ಯನವರ ಗಮನ ಆಡಳಿತದ ಮೇಲಿಲ್ಲ, ನಿಮ್ಗಳ ಮೇಲಿದೆ. DK ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ಅವ್ರು ಎಲ್ಲಿ ಸೇರ್ತಾರೆ? ಈಗ ವಿರೋಧ ಪಕ್ಷದವ್ರು ಇನ್ನೇನು ಆರೋಪ ಮಾಡ್ಬೇಕು? ಅವರು ಅಶೋಕಣ್ಣ ಅವ್ರ ಆರೋಪನೇ ಆಯಿತು. ನಮ್ಮದೇನೋ ಹಿಂಗೈತೆ, ನಿಮ್ಮದೇನದೆ BJP-ಲಿ? ನಿಮ್ಮ ಅಧ್ಯಕ್ಷರು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಡಿಯೂರಪ್ಪನವ್ರದ್ದು ಒಂದು ಬಣ, ಯತ್ನಾಳ್ ಅವ್ರದ್ದು ಒಂದು ಬಣ, ಒಬ್ಬೊಬ್ರದ್ದು ಒಂದು ಬಣ. ನಿಮ್ಮ ತಟ್ಟೆಲ್ಲೇ ಹೆಗಣ ಬಿದ್ದಿದೆ.
ನಮ್ಮ ತಟ್ಟಲ್ಲಿರೋ ನೊಣ ಯಾಕೆ ಹುಡ್ಕಕ್ಕೆ ಬರ್ತೀರ ನೀವು? ನಿಮ್ಮ ತಟ್ಟಲ್ಲಿ ದೊಡ್ಡ ಹೆಗಣ ಬಿದ್ದದೆ. ರಮೇಶ್ ಜಾರಕಿಹೊಳಿದು ಒಂದು ಬಣ, ಎಲ್ಲರದು ಅವ್ರದ್ದು ಒಂದು ರಾಜ್ಯಾಧ್ಯಕ್ಷನ ಮಾಡೋಕ್ಕೆ ಈ ದೇಶ ಆಳ್ತಾರೋ ಪಕ್ಷದ ಕೈಯಲ್ಲಿ ಆಗಲಿಲ್ಲ ಅಂತ ಅಂದಮೇಲೆ ಇನ್ನು ನಾವು ವಿರೋಧ ಪಕ್ಷದಲ್ಲಿರೋರು ಹೆಂಗೆ ಮಾಡೋಕ್ಕೆ ಸಾಧ್ಯ? ಸಣ್ಣ ಪುಟ್ಟ ಎಲ್ಲ ಪಕ್ಷದಲ್ಲೂ ಕೂಡ ನ್ಯೂನತೆಗಳು ಇರ್ತವೆ.